ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಮು ಆಸ್ಟ್ರೋ. 2025ರಲ್ಲಿ ಕಟಕ ರಾಶಿಯವರ ಜೀವನದಲ್ಲಿ ನಡೆಯುವ ಮಹತ್ವಪೂರ್ಣ ಘಟನೆಗಳು ಯಾವುದ್ಯಾವುದು ಅಂತ ನೋಡೋಣ. ಈ ವರ್ಷ ಆರಂಭದಲ್ಲಿ ನಡೆಯುವ ಸೂರ್ಯನ ಗೋಚಾರದಿಂದ ಮಾರ್ಚ್ 15ರ ಒಳಗಡೆ ಕಣ್ಣಿನಲ್ಲಿ ತೊಂದರೆ ಆಗುತ್ತೆ. ಕಣ್ಣು ಉರಿಯೋದು, ಇರಿಟೇಷನ್ಸು, ಆಲ್ರೆಡಿ ಯಾರಿಗಾದ್ರೂ ಕಣ್ಣಿನ ತೊಂದರೆ ಇದ್ದರೆ ಅವ್ರಿಗೆ ಇದು ಇನ್ನೂ ಜಾಸ್ತಿ ಆಗುತ್ತೆ. ಮತ್ತು ಕೆಲವರಿಗೆ ಹಲ್ಲಿನಲ್ಲಿ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಹಾಗೆ ಕುಟುಂಬದಲ್ಲಿ ಜಗಳಗಳು ಜಾಸ್ತಿ ಆಗುತ್ತೆ. ಒಬ್ಬರು ಹೇಳೋ ಮಾತು ಇನ್ನೊಬ್ಬರಿಗೆ ಇಷ್ಟ ಆಗಲ್ಲ. ನೀವುಗಳೇ ಒಬ್ರಿಗೊಬ್ರು ನಿಮ್ಮ ಮಾತಿನಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಜಗಳಗಳಾಗುತ್ತೆ. ಸೊ ಈ ಟೈಮಲ್ಲಿ ಸಾಧ್ಯವಾದಷ್ಟು ತಾಳ್ಮೆಯಿಂದ ರಿಯಾಕ್ಟ್ ಮಾಡಿ. ಹೆಚ್ಚು ಕಡಿಮೆ ಏಪ್ರಿಲ್ ತನಕ ಇದೇ ರೀತಿ ಮುಂದುವರಿಯುತ್ತೆ. ಮಾರ್ಚ್ 30ರ ನಂತರ ನಿಮ್ಮ ಅಷ್ಟಮ ಸ್ಥಾನದಿಂದ ಶನಿ 9ನೇ ಮನೆಗೆ ಹೋಗೋದ್ರಿಂದ ಕಳೆದ 2.5 ವರ್ಷದಿಂದ ಅರ್ಧಕ್ಕೆ ನಿಂತಿರೋ ನಿಮ್ಮ ಕೆಲಸಗಳು, ಪ್ರಾಪರ್ಟಿ ರಿಲೇಟೆಡ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಯಾವುದೇ ಕೆಲಸ ಕಾರ್ಯ ಇರ್ಬೋದು, ಮತ್ತೆ ಶುರುವಾಗುತ್ತೆ. ನೀವೇನಾದರೂ ತುಂಬ ದಿನದಿಂದ ಹೊಸ ಕೆಲಸ ಶುರು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ಅದನ್ನೆಲ್ಲ ಮಾಡೋಕ್ಕೆ ಹೋದಾಗೆಲ್ಲ ಏನಾದರೂ ಅಡೆತಡೆಗಳು ಬಂದು ಶುರು ಮಾಡೋಕ್ಕೆ ಆಗ್ತಾ ಇರಲ್ಲ. ಈ ವಿಷಯವಾಗಿ ನಿಮಗೆ ತುಂಬ ನೋವಾಗಿರುತ್ತೆ. ಇನ್ನು ಮುಂದೆ ಅಷ್ಟಮ ಶನಿ ಮುಗಿಯೋದ್ರಿಂದ 60-70% ನಿಮಗೆ ರಿಲೀಫ್ ಸಿಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇದ್ದಿದ್ದ ಅಡೆತಡೆಗಳು, ವಿಘ್ನಗಳು ಎಲ್ಲನೂ ಕಡಿಮೆ ಆಗುತ್ತೆ. ಮೇ 15ರ ನಂತರ ನಿಮ್ಮ ಭಾಗ್ಯಾಧಿಪತಿಯಾದ ಗುರುಗ್ರಹ 12ನೇ ಮನೆಗೆ ಬರೋದ್ರಿಂದ ದೂರ ಪ್ರಯಾಣ ಮಾಡ್ತೀರಾ. ಫಾರಿನ್ ಟ್ರಿಪ್ಸ್ಗೆ ಹೋಗ್ಬೋದು. ಎಸ್ಪೆಷಲಿ ಸ್ಪಿರಿಚುವಲ್ ಟ್ರಾವೆಲ್ಸ್ ಮಾಡ್ತೀರಾ ಜಾಸ್ತಿ. ತುಂಬ ದೂರ ಇರೋ ದೇವಸ್ಥಾನಗಳಿಗೆ ಹೋಗೋದು, ತುಂಬ ವರ್ಷದಿಂದ ನೀವು ಯಾವುದೋ ದೇವಸ್ಥಾನಕ್ಕೆ ಹೋಗಬೇಕು, ಪೂಜೆ ಮಾಡಿಸ್ಬೇಕು, ಹೋಮ ಹವನ ಇದೆಲ್ಲ ಮಾಡಬೇಕು, ತೀರ್ಥಯಾತ್ರೆ ಹೋಗಬೇಕು, ಈ ಥರ ಆಸೆಗಳಿದ್ದರೆ ಖಂಡಿತ ನೆರವೇರುತ್ತೆ. ಎಸ್ಪೆಷಲಿ ಪೂಜೆ ಪುರಸ್ಕಾರಗಳು, ಹೋಮ ಹವನ, ಹೀಗೆ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ವಿಷಯಗಳಿಗೆ ನಿಮ್ಮ ಹಣ ಖರ್ಚಾಗುತ್ತೆ. ಹಾಗೆ ಆಧ್ಯಾತ್ಮಿಕ ಸುಖ ಪ್ರಾಪ್ತಿಯಾಗುತ್ತೆ. ಡಿವೈನ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು. ಮೇ 15 ಆದಮೇಲೆ ನೀವು ಎಷ್ಟೇ ಕಷ್ಟಪಟ್ಟರೂ ಖರ್ಚು ವಿಪರೀತ ಜಾಸ್ತಿ ಆಗುತ್ತೆ. ಅದ್ರ ಬದಲು ನಿಮ್ಮ ದುಡ್ಡನ್ನು ಸ್ಪಿರಿಚುವಲ್ ಆ್ಯಕ್ಟಿವಿಟೀಸಲ್ಲಿ ಸ್ಪೆಂಡ್ ಮಾಡೋದು ತುಂಬ ಒಳ್ಳೆಯದು. ನೀವು ಇದನ್ನು ಮಾಡಲಿಲ್ಲ ಅಂತಂದರೆ ನೀವು ಎಷ್ಟೇ ಕಷ್ಟಪಟ್ಟರೂ ನಿಮ್ಮ ದುಡ್ಡನ್ನ ಉಳಿಸ್ಕೊಳ್ಳೋಕ್ಕಾಗಲ್ಲ. ಖರ್ಚಂತೂ ಆಗೇ ಆಗುತ್ತೆ. ಈ ವರ್ಷ ಆತುರದ ನಿರ್ಧಾರಗಳನ್ನ ತಗೋಬಾರ್ದು. ಗುರು ಮಿಥುನ ರಾಶಿಯಲ್ಲಿ ಇದ್ದಾಗ ಅಷ್ಟೊಂದು ಶುಭ ಫಲ ಕೊಡಲ್ಲ. ಅದ್ರ ಜೊತೆ 12ನೇ ಮನೇಲಿ ಬೇರೆ ಇದೆ. ರಾಂಗ್ ಡಿಸಿಷನ್ ತಗೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಯೋಚನೆ ಮಾಡಿ ತಾಳ್ಮೆಯಿಂದ ನಿರ್ಧಾರ ತಗೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ನಿಮ್ಮ ನಿರ್ಧಾರದಿಂದನೇ ನಿಮಗೆ ನಷ್ಟ ಆಗೋ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಮೇ 18ರ ನಂತರ ರಾಹು ನಿಮ್ಮ 9ನೇ ಮನೆಯಿಂದ 8ನೇ ಮನೆಗೆ ಬರುತ್ತೆ. ಇದೊಂಥರ ಒಳ್ಳೆ ವಿಷಯನೇ. ನಿಮ್ಮ ಭಾಗ್ಯದಲ್ಲಿ ಅಂದರೆ ನಿಮ್ಮ ಅದೃಷ್ಟದಲ್ಲಿ ಇರೋ ಅಬ್ಸ್ಟಕಲ್ಸ್ಗಳೆಲ್ಲ ಹೋಗುತ್ತೆ. ಕಳೆದ 1.5 ವರ್ಷದಿಂದ ಕೆರಿಯರ್ ಚೇಂಜ್ ಮಾಡಬೇಕು, ಪ್ರಮೋಷನ್ ತೊಗೋಬೇಕು, ಜಾಬ್ನ ಚೇಂಜ್ ಮಾಡಿ ಬೇರೆ ಜಾಬ್ಗೆ ಹೋಗಬೇಕು, ಕಂಫರ್ಟಬಲ್ ಇರೋ ಕಡೆ ಹೋಗಬೇಕು, ಹೈಯರ್ ಎಜುಕೇಷನ್ ಮಾಡಬೇಕು, ಈ ಎಲ್ಲ ವಿಷಯವಾಗಿ ಕಳೆದ 1.5 ವರ್ಷದಿಂದ ಯಾರಿಗೆಲ್ಲ ತೊಂದರೆ ಆಗಿದೆ, ಯಾರೆಲ್ಲ ತುಂಬ ತೊಂದರೆ ಅನುಭವಿಸಿ ನಿಮಗೆ ನೀವೇ ನೊಂದ್ಕೊಂಡಿರ್ತೀರ, ಅದೆಲ್ಲ ಇನ್ನು ಮುಂದೆ ಇರಲ್ಲ. ಇದರಿಂದೆಲ್ಲ ನಿಮಗೆ ಬಿಡುಗಡೆ ಸಿಗುತ್ತೆ. ಮೇ 18ರ ನಂತರ ಕೇತು ನಿಮ್ಮ 2ನೇ ಮನೆಗೆ ಬರೋದ್ರಿಂದ ಯಾರಿಗೆಲ್ಲ ಕಳೆದ 1.5 ವರ್ಷದಿಂದ ಡಾಕ್ಯುಮೆಂಟೇಷನ್ ಪ್ರಾಬ್ಲಮ್ ಇತ್ತು, ಕಮ್ಯುನಿಕೇಷನ್ ಪ್ರಾಬ್ಲಮ್ಸು, ನರ್ವ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಇತ್ತು, ಇವ್ರಿಗೆಲ್ಲ ಈ ತೊಂದರೆಯಿಂದ ಮುಕ್ತಿ ಸಿಗುತ್ತೆ. ಅದೇ ರೀತಿ ಸೈನ್ಸು, ರಿಸರ್ಚು, ಈ ಫೀಲ್ಡಲ್ಲಿರೋರು, ಆಮೇಲೆ ಡಾಕ್ಟರ್ಸು, ಸರ್ಜನ್ಸು, ಇವರಿಗೆಲ್ಲ ತುಂಬ ಒಳ್ಳೆ ನೇಮ್ ಸಿಗುತ್ತೆ. ಕಳೆದ 2.5 ವರ್ಷದಿಂದ ತುಂಬ ಜನ ತೊಂದರೆಯಲ್ಲಿದ್ದೀರಾ. ಅಷ್ಟಮ ಶನಿ ಕಾರಣದಿಂದಾಗಿ ಸಾಕಷ್ಟು ಕಷ್ಟ ಅನುಭವಿಸಿರ್ತೀರ. ತುಂಬ ಜನ ಡಿಪ್ರೆಷನ್ಗೆ ಹೋಗಿರ್ತೀರ, ಕಣ್ಣಲ್ಲಿ ನೀರು ಹಾಕಿರ್ತೀರ. ಎಸ್ಪೆಷಲಿ ಈ ವರ್ಷ ಮಾರ್ಚ್ 30 ಆದಮೇಲೆ ನಿಮಗೆಲ್ಲ ಒಳ್ಳೆ ಸಮಯ ಶುರು ಆಗುತ್ತೆ. ವೀಕ್ಷಕರೇ, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.